ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ ಸೀಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾನೊಂದು ವಿಷಯ ಹೇಳೋಕ್ಕಂತ ಬಂದಿದ್ದೆ. ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮೂರಲ್ಲಿ ಸಣ್ಣ ಸಂತೆ ನಡೆಯುತ್ತೆ, ಅದನ್ನು ಇವತ್ತು ನಿಮಗೆ ತೋರಿಸ್ತೀನಿ ಬನ್ನಿ, ಆಯಿತಾ. ಹೆಣ್ಮಕ್ಳಂತೂ ಬಿಡಿ, ಸುಣ್ಣ ಬಣ್ಣ ಮಾಡಿಕೊಂಡು ಅವ್ರನ್ನ ನೋಡೋಕೆ ನಮ್ಮ ಗಂಡ ಹೈಕ್ಳು ಕಾಯ್ಕೊಂಡು ಹಿರಿಕರು ಎಲ್ಲ ಬ್ಯಾಗ್ ಹಿಡ್ಕೊಂಡು ಸಂತೆ ಕಡೆ ಹೊರಡ್ತಾರೆ. ಸಂತೆಯಲ್ಲಿ ನಮ್ಮ ಗಂಡ ಹೈಕ್ಳು ತರಕಾರಿ ಅಂತೂ ನೋಡಲ್ಲ, ಹೆಣ್ಣು ಹೈಕ್ಳು ನಮ್ಮ ಗಂಡ ಹೈಕ್ಳನ್ನ ನೋಡಲ್ಲ. ಅದರಲ್ಲಿ ನಮ್ಮ ಗಂಡ ಹೈಕ್ಳು ಬಿಡಲ್ಲ. ಹಿರಿಯರು ತರಕಾರಿ ಆರಿಸೋದ್ರಲ್ಲಿ ಬ್ಯುಸಿ, ವ್ಯಾಪಾರಿಗಳು ಮಾರಾಟ ಮಾಡೋದ್ರಲ್ಲಿ ಬ್ಯುಸಿ. ಇವರು ಚೌಕಾಸಿ ಮಾಡೋದು ಬಿಡಲ್ಲ, ಅವ್ರ ರೇಟಿಗೆ ಕೊಡಲ್ಲ. ಇದೆಲ್ಲ ನೋಡೋಕ್ಕೆ ಎರಡು ಕಣ್ಣು ನಮಗೆ ಸಾಲಲ್ಲ, ಆಯಿತಾ. ನಮ್ಮ ಸಂತೆಯಲ್ಲಿ ರೇಟಲ್ಲಂತೂ ಪರವಾಗಿಲ್ಲ. ಟೊಮೊಟೊ ಅಂತೂ ಬೇಡಿ ಸಖತ್ತ ಬಂದಿದೆ, ಸುಮಾರಿದೆ. ಹಾಗೆ ನುಗ್ಗೆಕಾಯಿ ಇದೆ, ಬೆಂಡೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಹಾಗೆ ಮುಂದೆ ಹೋಗ್ತಾನೆ ಇದೆ. ಹೋಗ್ಬೇಕಾರೆ ನಮ್ಮ ಹೆಣ್ಣೈಕ್ಳಂತೂ ಟೊಮೊಟೊ ಅಂತೂ ಸುತ್ತಲೂ ಒಳ್ಳೆ ಕಟ್ಟೆ ನಿಂತಿರ್ತಾರೆ, ನಿಂತ್ಕೊಂಡಿದ್ರು ನೋಡಿ ಇಲ್ಲಿ. ಅದರಲ್ಲೂ ನಮ್ಮ ತರಕಾರಿ ಬೀಜ ಮಾರಾಟ ಮಾಡೋರಂತೂ ಸಖತ್ತ ಖುಷಿಯಿಂದ ಮಾರಾಟ ಮಾಡ್ತಿದ್ರು. ಲಿಂಬೆ ಹಣ್ಣು 10 ರೂಪಾಯಿಗೆ 4. ಹಾಗೆ ನೋಡಿ ಇಲ್ಲಿ ಯಾವ ಥರ, ಅದು ಬೇರೆ ಹುಳಿ ಟೊಮೊಟೊಕ್ಕೆ ಇಷ್ಟೊಂದು ನಮ್ಮ ಹೆಣ್ಣೈಕ್ಳು ಮುತ್ತಾಕಿಂಡ್ರೆ ಇನ್ನು ಸಿಹಿ ಟೊಮೊಟೊಕ್ಕೆ ಇನ್ನೇನು ಮಾಡ್ತಾರೆ ಅಲ್ವಾ. ಅಷ್ಟು ಬಾಚ್ಕೊಂಡು ಎಲ್ಲ ಚೀಲ ತುಂಬ್ಕೊಂಡು ಹೋಗ್ತಿದ್ರೇನ. ಹಾಗೆ ಮುಂದಕ್ಕೆ ಹೋಗ್ತಾ ಇದೆ. ನಮ್ಮ ಸೊಪ್ಪು ವ್ಯಾಪಾರ ಮಾಡ್ತಾಯಿದ್ರು. ಹಾಗೆ ಸುಮಾರು ಸಖತ್ತು ಅಂಗಡಿಗಳು ಬಂದಿದ್ದು ನಮ್ಮ ಊರಲ್ಲಿ, ಆಯಿತಾ. ನೋಡ್ಕೊತಿದ್ದೆ, ಒಬ್ಬರು ಪೋಸ್ ಕೊಡ್ತಾ ನಿಂತ್ಕೊಂಡಿದ್ರು, ಯಾರನ್ನೋ ನೋಡ್ತಾ ನಿಂತ್ಕೊಂಡಿದ್ರು. ನಾವು ಅವ್ರನ್ನೂ ಶೂಟ್ ಮಾಡಿದ್ದೀವಿ, ಬಿಟ್ಟಿಲ್ಲ, ಆಯಿತಾ. ನೋಡಿ ಇಲ್ಲಿ ಬಂದೆ. ಹಾಗೆ ಲಿಂಬೆ ಹಣ್ಣು ಸಖತ್ ಕಡೆ ಒಂದು 3-4 ಕಡೆ ಇಟ್ಕೊಂಡಿದ್ರು. ಹಾಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇರ್ಬೋದು, ಮತ್ತು ಪುದೀನ, ಹಾಗೆ ಕರಿಬೇವಿನ ಸೊಪ್ಪು ಇರ್ಬೋದು, ಪಾಲಕ್, ಇದು ಬೇಜಾನಿತ್ತು. ಹಾಗೆ ನಮ್ಮ ಗಣೇಶಕ್ಕೆ ಸಂಬಂಧಪಟ್ಟಿರೋ ಗಣೇಶನ ಹಬ್ಬ ಅಲ್ವಾ, ಅದು ಬೇರೆ ಫೇಮಸ್ಸು. ಅಂದರೆ ಏನಿರ್ಬೋದು ಸಂತೆಯಲ್ಲಿ ಅಲ್ವಾ, ಇವತ್ತು ಫೇಮಸ್ ಅಂದರೆ ಗೌರಿ ಗಣೇಶ ಹಬ್ಬ. ಹಾಗಾಗಿ ಇಷ್ಟೊಂದು ಜನ ನಮ್ಮ ಸಂತೆಯಲ್ಲಿ, ಜನಸಾಗರನೇ ಹರಿದು ಬರ್ತಿತ್ತು, ಅಷ್ಟು ಜನ ಇದ್ದರು. ಹಾಗೆ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ. ಸಖತ್ ಜನ. ನೋಡಿ ನಮ್ಮ ತಾತಂದ್ರು ಎಲ್ಲ ಪ್ಯಾಂಟು ಶರ್ಟು ಹಾಕಿದ್ರು, ಕೆಲವರು ಬಿಳಿ ಪಂಚಿ ಬಿಳಿ ಶರ್ಟು ಕೆಲವರೆಲ್ಲ ಹಾಕೊಂಡು ಬಂದಿದ್ರು. ಹಾಗೆ ಅದು ಬೇರೆ ಮಳೆ ಬೇರೆ ಸಣ್ಣ ಜಿಟಿಗುಡಿಯೋದಲ್ಲಿ, ಆಯಿತಾ. ಹಾಗೆ ಮಂಡಕ್ಕಿ ಇರೋ ಕಡೆ ಹೋದೆ. ಮಂಡಕ್ಕಿ ವ್ಯಾಪಾರದವರಂತೂ ಭಾರಿ ಬ್ಯುಸಿಯಾಗಿದ್ದರು. ಅದರಲ್ಲೂ ಮೆಣಸಿನ್ಕಾಯಿ ವ್ಯಾಪಾರ, ಮೆಣಸಿನ್ಕಾಯಿನವರು ಇದ್ದರು ನೋಡಿ, ಸಕ್ಕ ಜನ. ಅದರಲ್ಲೂ ಬೇರೆ ಮಧ್ಯ ಬೇರೆ ನಮ್ಮ ಜಾನುವಾರುಗಳು ಬೇರೆ. ನೀವೇ ಇಷ್ಟೊಂದು ಸಂತೆ ಓಡಾಡ್ತೀರಿ, ನಾವು ಓಡಾಡ್ತೀವಿ ಅಂತ ಅವು ಬೇರೆ ಅಲ್ವಾ. ನನಗೇನೋ ಖುಷಿ ಆಯ್ತಪ್ಪ, ಸಂತೆ ಓಡಾಡಿರ್ಕಂತ ನನಗಂದು ಸಖತ್ ಖುಷಿ ಆಯಿತು. ಹಾಗೆ ಮಂಡಕ್ಕಿ ನೋಡಿ, ಇಲ್ಲೂ ಮಂಡಕ್ಕಿ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆ ಮಿನಿಮಮ್ ಸುಮಾರು ಕಡೆ ತರಕಾರಿ ಸೊಪ್ಪಿನವರಂತೂ ಬಿಡಿ ಮಿನಿಮಮ್ 5-6 ಜನ ಇದ್ದರು. ಒಂದೊಂದು ಕಡೆಗೆ ಅಂತಾನೆ ಇಟ್ಕೊಂಡಿದ್ರು. ಅಷ್ಟು ಸುಮಾರು ಸೊಪ್ಪು ಸೇಲ್ ಆಗ್ತಿತ್ತು ಸಖತ್ತಾಗಿ. ಹಾಗೆ ಮುಂದೆ ಹೋಗ್ತಾ ಇದ್ದೆ. ಮುಂದೆ ಹೋಗ್ಬೇಕಾದ್ರೆ ಬ್ಯಾಗು, ಚೀಲ, ಹಾಗೆ ಮತ್ತು ಎಣ್ಣೆ, ಬೇಳೆ ಇದನ್ನೆಲ್ಲ ಇಟ್ಕೊಂಡಿದ್ರು. ಇಂದ ಈ ಕಡೆ ಬಂದೆ. ಈರುಳ್ಳಿ ರೇಟ್ ಕೇಳಿದೆ. ರೇಟ್ ಕೇಳೇ ನಂಗೆ ತಲೆಯೆಲ್ಲ ಗಿರ್ರ ಅಂತು ಒಂದ್ಸರಿ. 80 ರೂಪಾಯಿ kg ಅಂದರೆ, ಆದರೂ ನಾವೇನಾದ್ರು ಬಿಡ್ತೀವ? ಈರುಳ್ಳಿ 80 ರೂಪಾಯಿ ಬಿಟ್ಟು 100 ಆಗಲಿ, ಆದರೆ ನಾನು 1 kg ತಗೊಬಂದಿದ್ದೀನಿ, ಬಿಡಲೇ ಇಲ್ಲ. ನಮಗೆ ಯಾಕೆಂದರೆ ಈರುಳ್ಳಿ ಬೇಕೇ ಬೇಕಲ್ವಾ. ಅದು ಬೇರೆ ವೆಜ್ಜಿಗಂತೂ ಇಲ್ಲ ಅಂದರೆ ನಾನ್ ವೆಜ್ಜಿಗಾರು ಬೇಕೇ ಬೇಕು ಅಲ್ಲ. ಹಾಗಾಗಿ ತಗೊಬಂದಿದ್ದೀನಿ, ನನಗಂತೂ ಬೇಕೇ ಬೇಕು ಈರುಳ್ಳಿ. ಹಾಗೆ ಇಲ್ಲಿ ಬಂದೆ. ಇಲ್ಲಿ ಮೀನು ವ್ಯಾಪಾರದಲ್ಲಿದ್ದು ಒಣಮೀನಿತ್ತು, ಹಾಗೆ ಹಸಿ ಮೀನು ಇತ್ತು. ನಮ್ಗೆ ಅದೆಲ್ಲ ಬೇಡ. ನನಗೆ ಬೈಕ್ ನೋಡಿ ಎಷ್ಟು ಸಾಲ ನೀಟಾಗಿ ನಿಲ್ಲಿಸಿದ್ದಾರೆ ಮಧ್ಯ ಒಂಚೂರು ರೋಡ್ ಬಿಟ್ಟು ಅಲ್ಲ. ಬೇರೆ ಕಡೆ ಸಂತೆಯಲ್ಲಿ ನೋಡಿದ್ದೀವಿ, ಏನಿಲ್ಲ, ಒಳ್ಳೆ ಗುಜರಿ ಹಾಕ್ದಂಗೆ ಒಂದರಿಂದ ನಿಲ್ಲಿಸ್ತಿದ್ರು. ಹಾಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮೂರ್ ಸಂತೆ ಯಾವ ಜಾತ್ರೆಗೂ ಕಮ್ಮಿ ಇಲ್ಲ ಅನ್ಸುತ್ತೆ. ನಮ್ಮ ಕಡೆ ಸಂತೆ ನಮಗೆ ತುಂಬಾ ಖುಷಿ ಕೊಡುತ್ತೆ ಕಣ್ರಿ. ಹಾಗೆ ಕೋಸ್ಗೆಡ್ಡೆ ಕೇಳಿದೆ. ಹಾಗೆ ಕೋಸ್ಗೆಡ್ಡೆ kg ಎಷ್ಟು ಗೊತ್ತಾ? 20 ರೂಪಾಯಿ ಅಲ್ವಾ. 20 ರೂಪಾಯಿ ಆದರೂ ಕೊಡ್ಬೋದು. ಹಾಗೆ
ಬೀಟ್ರೋಟ್ ಕೆ ಜಿಗಳಿಗೆ 40 ರೂಪಾಯಿ ಅಂದರು. ಹಾಗೆ ಸಖತ್ತೆಲ್ಲ ತರಕಾರಿನೂ ನಿನ್ನ ಕೇಳಿದೆ 40, 50. ಅದು ಆಲೂಗೆಡ್ಡೆ ಇದೆಯಲ್ಲ 40 ರೂಪಾಯಿ ಕೆ ಜಿ. ಆದರೆ ಬಿಟ್ಟಿಲ್ಲ, ನಾನು ಒಂದು ಅರ್ಧ ಕೆ ಜಿ ತಗೊಬಂದೆ, ನನಗೆ ಬೇಕಾಗಿತ್ತು. ಕ್ಯಾರೆಟ್ ತೊಗೊಂಡೆ, ಕ್ಯಾರೆಟು 1/4 ಕೆ ಜಿ 20 ರೂಪಾಯಿ ಅಂದರು, ತಗೊಂಡೆ. ಹಾಗೆ ಬೀನ್ಸ್ ತಗೊಂಡೆ, ಬೀನ್ಸು 1/4 ಕೆ ಜಿ ಎಷ್ಟು ಗೊತ್ತಾ, 40 ರೂಪಾಯಿ. ಇದ್ರೂ ಬಿಟ್ಟಿಲ್ಲ, ನಮಗೆ ಬೇಕಾಗಿತ್ತು, ತಗೊಂಡೆ. ನೋಡಿ ಇಲ್ಲಿ ಆಲ್ರೆಡಿ ಈ ಬೆಳ್ಳುಳ್ಳಿ ಮಾರ ಕೂತಿದ್ದಾರೆ. ಸಂಡಿಗೆ ಎಲ್ಲವೂ ಇದ್ದಾವೆ, ಹಪ್ಪಳ ಮತ್ತು ಅದು ಬೇರೆ. ನಮ್ಮ ಸಂಡಿಗೆ ಇದೆ ನೋಡಿ, ಇಲ್ಲೆಲ್ಲ ಇದೆ, ಎಲ್ಲದನ್ನೂ ಸೇರಿಸಿ ಇಟ್ಟಿದ್ದಾರೆ. ನನಗೇನೋ ಖುಷಿ, ನಾನು ಆಲ್ಮೋಸ್ಟ್ ಇವ್ರ ಹತ್ರನೇ ತಗೊಂಡೆ. ಒಂದಿಷ್ಟು ಸಂಡಿಗೆ ತಗೊಂಡೆ, ಒಂದು 1/4 ಕೆ ಜಿ. ಹಾಗೆ ಮತ್ತು ಒಂದು 1/4 ಕೆ ಜಿ ಬೆಳ್ಳುಳ್ಳಿ ತಗೊಂಡೆ. ಹಾಗೆ ಇಲ್ಲೆಲ್ಲ ನಿಂತ್ಕೊಂಡು ಅಲ್ಲೇ ಸುಮ್ಮನೆ ಮಳೆ ಬರ್ತಿತ್ತು, ಹಾಗೆ ಅಲ್ಲೇ ಸುಮ್ಮನೆ ನಿಂತ್ಕೊಂಡಾಗ ಎಲ್ಲರೂ ಇದ್ದರು ನೋಡಿ ಇಲ್ಲೆಲ್ಲ. ಆದರೆ ಲೈಟ್ ಹಾಕೊಂಡ್ರು. ಹಾಗೆ ಈ ಅಂಕಲ್ಲು ಎದುರಿಗೆ ಬಂದರು. ಹಾಗೆ ಕರಿಬೇವಿನ ಸೊಪ್ಪು ಬೇಕಾ, ಕರಿಬೇವಿನ ಸೊಪ್ಪು ಅಂತ ಹೇಳಿದ್ರು. ಅವ್ರು ಬೇಡ, ನಮ್ಮ ಕರಿಬೇವಿನ ಸೊಪ್ಪು ಅಂತ ಚೀಲ ಹಿಡ್ಕೊಂಡು ಹೋಗ್ತಾಯಿದ್ರು. ಹಾಗೆ ಒಳಗಡೆ ಎಲ್ಲ ಇದನ್ನು ತರಬಂದು ಹಣ್ಣು ಇದ್ದಾವೆ. ಹಣ್ಣಿನ ಅಂಗಡಿ ಒಂದು 2-3 ಇದ್ದು. ಅವರು ಒಳ್ಳೆ ವ್ಯಾಪಾರದಾರರು, ಚೆನ್ನಾಗಿ ವ್ಯಾಪಾರ ಮಾಡ್ತಾಯಿದ್ರು. ಹಾಗೆ ಬೈಕೆಲ್ಲ ಒಳಗಡೆ ತಗೋಬರ್ಬಾರ್ದು ಅಂತ ಗೇಟ್ ಹಾಕಿದರು. ಗೇಟ್ ದಾಟಿ ಹಾಗೆ ಮುಂದೆ ಬಂದೆ. ಮುಂದೆ ಇಲ್ಲೊಂದು ಕ್ಯಾಂಟೀನ್ ಇತ್ತು. ಕ್ಯಾಂಟೀನ್ ಹತ್ರ ಎಲ್ಲ ಸುಮಾರು ಜನ ನಿಂತ್ಕೊಂಡಿದ್ರು. ಮಳೆ ಬರ್ತಿತ್ತು, ಸಣ್ಣ ಜಿಟಿ ಮಳೆ, ಆದರೂ ನಾನು ಹೋಗ್ತಾನೆ ಇದ್ದೆ. ಮುಂದೆ ಬಂದು ಹಾಗೆ ಇಲ್ಲಿ ಹಣ್ಣಿನ ಅಂಗಡಿ ಹತ್ರ ನೋಡಿದೆ. ಅಲ್ಲೂ ಕೂಡ ಹಣ್ಣು ತಗೊಳ್ಳೋಣ ಅಂತ ನೋಡಿದೆ. ಅಲ್ಲಿ ಹಣ್ಣು ಯಾಕೋ ಚೆನ್ನಾಗಿದ್ದಿಲ್ಲ. ಹಾಗೆ ಮುಂದೆ ಬರ್ಬೇಕಾದ್ರೆ ಆಂಟಿ ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ಯಾ ಅಂತ ಬೇರೆಯವ್ರನ್ನ ಕೇಳ್ತಾ ಇದ್ರು. ಹಾಗೆ ನಗಾಡ್ತಾನೆ ಇದ್ದರು. ಹಾಗೆ ನಾ ವಿಡಿಯೋದಲ್ಲಿ ಚೆನ್ನಾಗಿ ಬರ್ತಿದ್ದೀನಲ್ಲ ಅಂತ ಅವ್ರಿಗೆ ಖುಷಿಯಾಗಿರೋದು. ಹಾಗೆ ಜೋಳ ವ್ಯಾಪಾರ ಮಾಡ್ತಿದ್ರು, ಅದು ಬೇರೆ ಸ್ವೀಟ್ ಕಾರ್ನ್ ಜೋಳ. ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಹಾಗೆ ಅದನ್ನ ಬಿಟ್ಟು ಬಂದುಬಿಟ್ಟೆ, ಬೇಡ ಅಂತ. ಹಾಗೆ ಮುಂದೆ ಬಂದ್ಬೇಕಾರೆ ಇಲ್ಲಿ ಹಳ್ಳಿ ಸೈಡ್ ಯೂಸ್ ಮಾಡೋ ಸಿಬಿಲ್ ಬುಟ್ಟಿಗಳಿದ್ದು, ಮರ ಇದ್ದು, ಎಲ್ಲ ಇದ್ದು. ಹಾಗೆ ಮತ್ತೆ ಹಲಸಿನ ಗಿಡ ಇದ್ದು, ಮತ್ತೆ ತೆಂಗಿನ ಗಿಡ ಇದ್ದು, ಹಾಗೆ ಚಿಕ್ಕು ಗಿಡ ಇತ್ತು. ಹಾಗೆ ಥರದ ಗಿಡಗಳಿದ್ದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ, ಬಾಯ್, ಟೇಕ್ ಕೇರ್.